ಪಿಜ್ಜಾ ಬರ್ಗರ್ ಜೊತೆ ಎಲ್ಲ ನಾವು ಚೀಸ್ ಹಾಕೊಂಡು ತಿಂದಿರೋದು ಹೌದು ನೋಡಿದ್ದೀವಿ. ಈಗ ನ್ಯಾಚೋಸ್ ಜೊತೆಗೂ ಕೂಡ ನಾವು ಡಿಪ್ಪಲ್ಲಿ ಯೂಸ್ ಮಾಡ್ಕೊಂಡು ತಿಂತೀವಿ. ಬಟ್ ನಮ್ಮ ಸೌತ್ ಇಂಡಿಯಾದಲ್ಲಿ ಪಿಜ್ಜಾ ಬರ್ಗರ್ ಎಲ್ಲ ಸ್ವಲ್ಪ ಕನ್ಸಂಪ್ಷನ್ ಕಮ್ಮಿನೇ. ಆ್ಯಂಡ್ ನಾನು ನಿಮ್ಮದು ಅಡ್ವರ್ಟೈಸ್ಮೆಂಟಲ್ಲಿ ನೋಡ್ತಾ ಇದ್ದೆ, ದೋಸೆ ಜೊತೆಗೆ ಇಡ್ಲಿ ಜೊತೆಗೆ ತಿನ್ಬೋದು, ನೀವು ಹೇಳ್ತಾ ಇದ್ದೆ ಕ್ಯಾರೆಟ್ ಜೊತೆಗೆ ತಿನ್ಬೋದು ಅಂತ. ಇದು ನಂಗೆ ಆ್ಯಕ್ಚುಲಿ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ಸಿದ್ದು ಹೌದು. ದೋಸೆ ಜೊತೆಗೆ ಚೀಸ್ ಹಾಕ್ಕೊಂಡು ತಿನ್ಬೋದಾ ಅಂತ ಅನ್ಸಿದ್ದು ಹೌದು. ನಮ್ಮ ಸೌತ್ ಇಂಡಿಯನ್ಸ್ಗೆ ಇದೆಲ್ಲ ಸ್ವಲ್ಪ ಕಮ್ಮಿ ಬಳಕೆ. ಸೊ ಹೇಗೆಲ್ಲ ಯೂಸ್ ಮಾಡ್ಬೋದು? ನಿಮ್ಮ ಚೀಸ್ ಸಾಸ್ನ ಯಾವ್ಯಾವ್ದ್ರ ಜೊತೆಗೆ ತಿನ್ಬೋದು? ನಮ್ಮ ಸಾಸ್ನ ನೀವು ಯಾವುದ್ರ ಜೊತೆ ಆಗುತ್ತೆ, ಪಾವ್ ಭಾಜಿ ಜೊತೆ, ಇಂಡಿಯನ್ ಸ್ನ್ಯಾಕ್ಸ್ ಜೊತೆ, ಚಕ್ಲಿ ಕೋಡುಬಳೆ ಜೊತೆ, ಇಲ್ಲ ನೀವು ದೋಸೆ ಇಡ್ಲಿ ಜೊತೆ, ಜಸ್ಟ್ ನೀವು ಜೀರಾ ರೈಸ್ ಥರ ಮಾಡಿಕೊಂಡು ಈ ಸಾಸ್ ಸ್ವಲ್ಪ ಹಾಕ್ಕೊಂಡ್ರೆ ಆ ಒಳ್ಳೆ ಕ್ರೀಮಿ ಫೀಲಿಂಗ್ ಕೊಡುತ್ತೆ. ಸೊ ಇಟ್ಸ್ ಅ ಕಂಪ್ಲೀಟ್ ಮೀಲ್. ನಿಮಗೆ ಮಧ್ಯಾಹ್ನ ರೈಸ್ ಜೊತೆಗೂ ತಿನ್ಬೋದಾ? ಯಾ ಅಫ್ಕೋರ್ಸ್. ನೀವು 4 ವೆಜಿಟೇಬಲ್ಸ್ ಸಾಟೆ ಮಾಡ್ಕೊಂಬಿಡಿ, ಅದ್ರ ಮೇಲೆ ಚೀಸ್ ಸಾಸ್ ಹಾಕಿ ಅನ್ನ ಜೊತೆ ತಿಂದು ನೋಡಿ, ಅಷ್ಟು ಚೆನ್ನಾಗಿರತ್ತೆ.